ಗ್ರಾಮಾಡಳಿತ ಅಧಿಕಾರಿ ಕಂದಾಯ ಇಲಾಖೆ ನೌಕರರ ಸಂಘಕ್ಕೆ, ಗ್ರಾಮ ಸಾಹಿತ್ಯರ ಸಂಘಕ್ಕೆ, ರೈತರ ಸಂಘಕ್ಕೆ. ನಮ್ಮ ಬೇಡಿಕೆ ಏನು ಅಂದರೆ, ಗ್ರಾಮ ಅಧಿಕಾರಿಗಳು 59 ಜನ ಅಧಿಕಾರಿಗಳನ್ನ ನೇಮಕ ಮಾಡಬೇಕಿತ್ತು ರಾಜ್ಯ ಸರ್ಕಾರ. ಕೇವಲ 27 ಜನ ಅಧಿಕಾರಿಗಳು ಮಾತ್ರ ನೇಮಕ ಮಾಡಿದ್ದಾರೆ. ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದೇ ರೀತಿ ಮುಂದುವರೆದ್ರೆ ಅವರ ಒತ್ತಡವನ್ನು ಅವರು ಸಹಿಸಲಾರ್ದೇ, ಸಾರ್ವಜನಿಕರ ಕಾರ್ಮಿಕರ ಕೆಲಸವನ್ನು ಮಾಡಲಾರ್ದೇ, ಗ್ರಾಮೀಣ ಭಾಗದಲ್ಲಿ ಒತ್ತಡದ ಬದುಕಿನಲ್ಲಿ ಸಾರ್ವಜನಿಕರ ದಾಖಲೆ ಪತ್ರಗಳು ವಿಳಂಬವಾಗಿ ಜಾರಿಯಾಗ್ತವೆ ಮತ್ತು ವಿಳಂಬವಾಗಿ ಪತ್ರಗಳು ಸಿಗುವುದರಿಂದ ಅವರು ಸರ್ಕಾರಿ ಸವಲತ್ತುಗಳನ್ನ ಪಡೀಲಿಕ್ಕೆ ಸಾರ್ವಜನಿಕರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಅನ್ಯಾಯವಾಗ್ತದೆ. ಇದನ್ನು ಗಣನೆಗೆ ಇಟ್ಕೊಂಡು ಎಷ್ಟು ಜನ ವೃತ್ತದಲ್ಲಿ ಎಷ್ಟು ಜನ ಅಧಿಕಾರಿಗಳು ಕೆಲಸ ಮಾಡಬೇಕು ಅಷ್ಟು ಜನರನ್ನ ನರಸೀಪುರ ತಾಲೂಕಿಗೆ ಕೂಡಲೇ ನೇಮಕ ಮಾಡಬೇಕು ಅನ್ನೋದು ಒಕ್ಕೊರಳ ಆಗ್ರಹ ಆಗಿರ್ತದೆ ಈ ತಾಲೂಕಿನ ಜನರ, ರೈತರ ಪರವಾಗಿ ಅಂತ ನಾನು ಹೇಳಿಕೆ ಬಯಸ್ತೇನೆ. ಇವತ್ತು ಗ್ರಾಮ ಆಡಳಿತ ಅಧಿಕಾರಿಗಳು 4ನೇ ದಿನಕ್ಕೆ ಅನಿರ್ದಿಷ್ಟಾವಧಿ ರಾಜ್ಯ ಮಟ್ಟದ ಮುಷ್ಕರವನ್ನು ಹಮ್ಮಿಕೊಂಡವ್ರೆ. ಈ ಒಂದು ಮುಷ್ಕರಕ್ಕೆ ಸಂಪೂರ್ಣವಾಗಿ ನಮ್ಮ ರೈತ ಸಂಘಟನೆ ಬೆಂಬಲವನ್ನು ನೀಡ್ತದೆ. ಕಾರಣ ಇಷ್ಟೇ, ಹಳ್ಳಿಗಳಲ್ಲಿ ಗ್ರಾಮ ಲೆಕ್ಕಿಗರು ಮತ್ತು ರೈತರು, ಕೂಲಿ ಕಾರ್ಮಿಕರು ಒಂದು ಸುವ್ಯವಸ್ಥೆಯಲ್ಲಿ ದಾಖಲೆ ಪತ್ರಗಳನ್ನ ದಾಖಲಿಸಬೇಕು ಅಂದರೆ ಇವರ ಪಾತ್ರ ಪ್ರಮುಖವಾಗಿರ್ತದೆ. ಹಾಗಾಗಿ ಇವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾದ್ದು ರಾಜ್ಯ ಸರ್ಕಾರದ ಮತ್ತು ಜಿಲ್ಲಾ ಆಡಳಿತದ ಆದ್ಯ ಕರ್ತವ್ಯ ಆಗಿರುತ್ತದೆ. ಹಾಗಾಗಿ ಇವರ ಬೇಡಿಕೆ ಒಂದು ನ್ಯಾಯಯುತವಾದಂಥ ಬೇಡಿಕೆ ಆಗಿರೋದ್ರಿಂದ ನಾವು ಇವರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ಮತ್ತು ಇವರ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಬೆಂಬಲಿಸ್ತೇವೆ. ಈ ಕೂಡಲೇ ರಾಜ್ಯ ಸರ್ಕಾರ ಇವರಿಗೆ ಕೊಡಬೇಕಾದಂಥ ಮೂಲಭೂತ ಸೌಕರ್ಯಗಳ ಲ್ಯಾಪ್ಟಾಪ್ ಇರ್ಬೋದು, ಪುಸ್ತಕ ಇರ್ಬೋದು ಅಥವಾ ರೂಮ್ ಸ್ಪೆಷಾಲಿಟಿ ಇರ್ಬೋದು, ಎಲ್ಲವನ್ನ ಹಳ್ಳಿಗಳಲ್ಲಿ ಒಂದು ಮೂಲಭೂತ ಸೌಕರ್ಯವಾಗಿ ಕಲ್ಪಿಸಿ ಸುಸಜ್ಜಿತವಾಗಿ ಸಾರ್ವಜನಿಕರ, ರೈತರ, ಕೂಲಿ ಕಾರ್ಮಿಕರ, ದಲಿತರ ಪರವಾಗಿ ಕೆಲಸ ಮಾಡಲಿಕ್ಕೆ ಸುಸಜ್ಜಿತವಾಗಿ ಅನುಕೂಲವನ್ನು ಮಾಡಿಕೊಡ್ಬೇಕು. ರಾಜ್ಯ ಸರ್ಕಾರ ಕೂಡಲೇ ಸೆಷನ್ಸನ್ನು ಕರೆದು ಆ ಸೆಷನ್ಸ್ನಲ್ಲಿ ಇವರ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಒಂದು ಜಾರಿಯನ್ನು ತರಬೇಕು. ಜಿಯೋವನ್ನು ಹೊರಡಿಸಿ ಕೂಡಲೇ ಅನುದಾನವನ್ನು ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರದಿಂದ ಸಿಗಬೇಕಾದಂಥ ಸವಲತ್ತುಗಳನ್ನ ಗ್ರಾಮ ಲೆಕ್ಕ ಅಧಿಕಾರಿಗಳಿಗೆ ಕೂಡಲೇ ಒದಗಿಸಬೇಕು ಅನ್ನೋದು ಒಕ್ಕೊರಳ ಬೇಡಿಕೆ ಆಗಿರ್ತದೆ. ಹಾಗಾಗಿ ಈ ಬೇಡಿಕೆಗೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮೈಸೂರು ಜಿಲ್ಲಾ ಅಧ್ಯಕ್ಷರು ನಮ್ಮ ಸಂಪೂರ್ಣ ಬೆಂಬಲವನ್ನು ಇವರಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸಂಘದ ಏನು ಪದಾಧಿಕಾರಿಗಳು, ರಾಜ್ಯಾಧ್ಯಕ್ಷರು, ಈಗ ಕಂದಾಯ ಸಚಿವರು ಸಭೆಗೆ ಕರೆದಿದ್ದಾರೆ. ಈಗ ಮಧ್ಯಾಹ್ನ 2 ಗಂಟೆಗೆ ಆ ಸಭೆಯಲ್ಲಿ ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಸಚಿವರು ಮತ್ತು ನಮ್ಮ ಕೇಂದ್ರ ಸಂಘದ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಎಲ್ಲ ಯಾವ ರೀತಿ ನಿರ್ಣಯ ತಗೊಳ್ತಾರೆ, ಆ ನಿಟ್ಟಿನಲ್ಲಿ ಮುಂದಿನ ಹೆಜ್ಜೆ ನಾವು ಆಲ್ರೆಡಿ ಈಗ 1 ತಿಂಗಳು ರಜೆ ಹಾಕಿದ್ದೀವಿ. ಎಲ್ಲ ವಿಲೇಜ್ ಅಕೌಂಟೆಂಟ್ಸ್ ನಮ್ಮ ಗಳಿಕೆ ರಜೆಯನ್ನು ಕೊಟ್ಟಿದ್ದೀವಿ. ಇದು ನಮಗೆ ಮೂಲಭೂತ ಸೌಕರ್ಯ ಆದಂಥ ಮೊದಲನೇದು. ನಮಗೆ ಗ್ರಾಮಗಳಲ್ಲಿ ಒಂದು ಪೂರಕ್ಕೆ ಒಂದು ಕಚೇರಿ ಬೇಕು, ಒಂದು ಟೇಬಲು, ಒಂದು ಚೇರು ಪೂರಕ್ಕೆ ಅದೊಂದು ಕೊಟ್ಟು, ಮತ್ತು ನಂತರ ನೆಕ್ಸ್ಟ್ ನಮಗೆ ಏನು ಮೊಬೈಲ್ ಆ್ಯಪ್ಗಳನ್ನು ಮಾಡಿದ್ದಾರೆ ಆ ಮೊಬೈಲ್ ಆ್ಯಪ್ಗಳನ್ನ ಎಲ್ಲ ತಾಂತ್ರಿಕ ಇದನ್ನು ರದ್ದುಗೊಳಿಸ್ಬೇಕು. ಇಲ್ಲಾಂದರೆ ಅದಕ್ಕೆ ಕೆಲಸ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಅದಕ್ಕೆ ತಕ್ಕಂತೆ ಎಲ್ಲ ಸಕಲಗಳು, ಮೊಬೈಲು, ಲ್ಯಾಪ್ಟಾಪು, ಪ್ರಿಂಟ್ರು, ಸ್ಕ್ಯಾನರು, ಡೇಟಾ, ಇಂಟರ್ನೆಟ್, ಅದಕ್ಕೇನಿದೆ ಮೂಲಭೂತ ಸೌಕರ್ಯಗಳನ್ನ ಅದನ್ನು ಒದಗಿಸಿದಲ್ಲಿ ನಾವು ಎಲ್ಲ ಕೆಲಸನೂ ನಿರ್ವಹಿಸ್ತೀವಿ. ಎಲ್ಲ ಗ್ರಾಮಾಡಳಿತಾಧಿಕಾರಿಗಳನ್ನು ಕೆಲಸ ನಾವು ಮಾಡ್ತೀವಿ. ನಾವು ಕೆಲಸ ಮಾಡೋದಕ್ಕೆ ಹಿಂಜರಿಯೋದಿಲ್ಲ. ಇದನ್ನು ಹೇಳ್ತಾ ನಾವು ಮತ್ತು ಆಡಳಿತ ಅಧಿಕಾರಿಗಳ ಸಂಘಕ್ಕೆ ರೈತ ಸಂಘದವರು ಎಲ್ಲ ನಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಅದಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ. ನರಸೀಪುರ ತಾಲೂಕಿನಲ್ಲಿ